ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಕರ್ಣರೇಖಿ ಸೈಕಿಕ್ ಸರ್ಜರಿ ಬಗ್ಗೆ ಮಾತಾಡೋಣ. ಕರ್ಣರೇಖಿಯಲ್ಲಿ 9 ಸಿಂಬಲ್ಸ್ ಬರುತ್ತೆ. ಅದು ಅದ್ಭುತವಾದ ಸಿಂಬಲ್ಸ್. ನಮ್ಮ ಲೈಫಲ್ಲಿ ಒಂದು ಮೇಜರ್ ಚೇಂಜಸ್ ಅನ್ನೋದು ಆಗುತ್ತೆ. ಅದರ ಜೊತೆಯಾಗಿ ಸೈಕಿಕ್ ಸರ್ಜರಿ ರೇಖಿ ಲೆವೆಲ್ 3 ಅವಾಗೇನೇ ಕಲಿಸ್ಬೋದು. ಒಬ್ಬೊಬ್ಬರು ಗುರುಗಳು ಕಲಿಸ್ತಾರೆ, ಒಬ್ಬೊಬ್ಬರು ಗುರುಗಳು ಕಲಿಸೋದಿಲ್ಲ. ನನಗೆ ಸಿಕ್ಕಿರೋ ಗುರುಗಳು ಒಂದು ಮಹತ್ವವಾದ ಒಂದು ಕಮ್ಯುನಿಟಿಯಲ್ಲಿದ್ದೀನಿ, ಕಲ್ಪತರು ಕಮ್ಯುನಿಟಿಯಲ್ಲಿ. ಗುರುದತ್ ಮಠ್ ಅವರು ನಮಗೆ ಕರ್ಣರೇಖಿ ದೀಕ್ಷೆ ಮತ್ತು ಹೋಲಿಫೈಯರ್ ದೀಕ್ಷೆ, ಸೈಕಿಕ್ ಸರ್ಜರಿ ನನಗೆ ತುಂಬ ಅದ್ಭುತವಾಗಿ ಹೇಳ್ಕೊಟ್ರು. ಮತ್ತು ಇನ್ನೂ ಹಲವಾರು ಅವ್ರ ಕಮ್ಯುನಿಟಿಯಲ್ಲಿ ಹಲವಾರು ಇದೆ. ನಾನು ಈ ಅಕ್ಷಯ ತೃತೀಯ ಬಂದರೆ 2 ಇಯರ್ಸ್ ಕಂಪ್ಲೀಟಾಗಿ 3 ಇಯರ್ಸಲ್ಲಿ ಇದ್ದೀನಿ. ಅಕ್ಷಯ ತೃತೀಯಗಿಂತ ಇನ್ನೂ ಒಂದು 8 ದಿನ ಮುಂಚೆನೇ ನಾನು ಜಾಯ್ನ್ ಆಗಿದ್ದೆ ಸಿಲ್ವರ್ ಮೆಂಬರ್ಶಿಪ್ಪಲ್ಲಿ. ಅಕ್ಷಯ ತೃತೀಯಗೆ ಆಫರಲ್ಲಿ ಗೋಲ್ಡನ್ ಮೆಂಬರ್ಶಿಪ್ಗೆ ಜಾಯಿನ್ ಮಾಡಿಸ್ಕೊಂಡ್ರು. ನೆಕ್ಸ್ಟು ಈ ರೀಸೆಂಟಾಗಿ ಒಂದು 3 ತಿಂಗಳಿಂದ ಡೈಮಂಡ್ ಲೆವೆಲಲ್ಲಿ ಇದ್ದೀನಿ. ಡೈಮಂಡ್ ಲೆವೆಲಲ್ಲಿ ಅದ್ರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಕಲಿತಾ ಇದ್ದೀನಿ. ನಾನು ಅದರಲ್ಲಿ ವರ್ಕ್ ಮಾಡೋದಕ್ಕಿಂತ ನಾನು ಅದರಿಂದ ಕಲಿತಾ ಇದ್ದೀನಿ. ಕಲಿತು ನನ್ನ ಕಮ್ಯುನಿಟಿಯಲ್ಲಿ ಇನ್ನೂ ಅಷ್ಟು ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡೋದು ಅವರಿಂದನೇ ಸಾಧ್ಯ. ಒಂದು ಗುರುಗಳು ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಾರೆ. ಅದು ಗುರುದತ್ ಮಠ್ ಸಾರಿಂದನೇ ನನಗೆ ಒಂದು ಅದ್ಭುತವಾದ ಆಲೋಚನೆಯಿಂದ ಒಂದು ಸಕ್ಸಸ್ ಅನ್ನೋದು ಸಿಕ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.